ಸಮಾಲೋಚನೆ ಡಿಜಿಟಲ್ಗೆ ಸ್ವಾಗತ. ದಕ್ಷಿಣ ಭಾರತದಲ್ಲಿ ಜೀರ್ಣಾಂಗ ವ್ಯೂಹದ ಕಾಯಿಲೆಗಳು ವೇಗವಾಗಿ ಹೆಚ್ಚುತ್ತಿರುವ ಆರೋಗ್ಯ ಸವಾಲುಗಳಲ್ಲಿ ಒಂದಾಗಿ ಹೊರಹೊಮ್ಮುತ್ತಿವೆ. ಕರ್ನಾಟಕದಲ್ಲಿ ಈ ಸಮಸ್ಯೆ ತೀವ್ರವಾಗಿದ್ದು, ರೋಗ ನಿರ್ಣಯದ ವಿಳಂಬದಿಂದ ಜೀರ್ಣಾಂಗ ಅಸ್ವಸ್ಥತೆಗಳು ಜನರ ಸಾವಿನ 8ನೇ ಪ್ರಮುಖ ಕಾರಣವಾಗಿವೆ. ರಾಜ್ಯದಲ್ಲಿ ವಾರ್ಷಿಕವಾಗಿ ಸುಮಾರು 10,000 ಜನರು ಈ ಸಮಸ್ಯೆಗಳಿಂದ ಪ್ರಾಣ ಕಳೆದುಕೊಳ್ಳುತ್ತಿದ್ದಾರೆ. ಕಳೆದ ಕೆಲವು ವರ್ಷಗಳಲ್ಲಿ ಆಸಿಡ್ ರಿಫ್ಲೆಕ್ಸ್, ಇರಿಟೇಬಲ್ ಬೌವೆಲ್ ಸಿಂಡ್ರೋಮ್ ಮತ್ತು ಫ್ಯಾಟಿ ಲಿವರ್ನಂತಹ ಸಮಸ್ಯೆಗಳು ಯುವ ಜನತೆಯಲ್ಲೂ ಹೆಚ್ಚಾಗಿ ಕಂಡುಬರುತ್ತಿವೆ. ಹೆಚ್ಚುತ್ತಿರುವ ಈ ಆರೋಗ್ಯ ಬಿಕ್ಕಟ್ಟನ್ನು ಮನಗಂಡ ಮಣಿಪಾಲ್ ಆಸ್ಪತ್ರೆ ಮಲ್ಲೇಶ್ವರಂನ ತಜ್ಞರು ಜೀರ್ಣಾಂಗ ಕಾಯಿಲೆಗಳ ಬಗ್ಗೆ ಜಾಗೃತಿ ಮೂಡಿಸಲು ಮುಂದಾಗಿದ್ದಾರೆ. ರಾಮನಗರದಲ್ಲಿ ಅವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಾ ಡಾಕ್ಟರ್ ಪುನೀತ್ BS ಕನ್ಸಲ್ಟೆಂಟ್ ಮೆಡಿಕಲ್ ಗ್ಯಾಸ್ಟ್ರೋಎಂಟರಾಲಜಿ ಮತ್ತು ಡಾಕ್ಟರ್ ಸಂಜಿತ್ SB ಕನ್ಸಲ್ಟೆಂಟ್ ಇಂಟರ್ನಲ್ ಮೆಡಿಸಿನಲ್ ಅವರು ಈ ಜೀವನ ಶೈಲಿ ಆಧಾರಿತ ಸಮಸ್ಯೆಗಳ ಕಾರಣಗಳು ಮತ್ತು ತಡೆಗಟ್ಟುವ ಕ್ರಮಗಳ ಬಗ್ಗೆ ಮಾಹಿತಿ ನೀಡಿದರು. ಅದರಲ್ಲಿ ವ್ಯಾಲ್ಯೂಸ್ ಬರುತ್ತೆ. ಸೊ ಮೋರ್ ದನ್ 8ಕ್ಕಿಂತ ಜಾಸ್ತಿ ವ್ಯಾಲ್ಯೂಸ್ ಇದ್ರೆ ಫೈಬ್ರೋಸಿಸ್ ಸ್ಟೇಜ್ ಅಲ್ಲಿ ಇದೆ ಅಂತ ಕನ್ಸಿಡರ್ ಮಾಡಿ ಅದಕ್ಕೆ ಟ್ರೀಟ್ಮೆಂಟ್ ಅನ್ನ ಕೊಡ್ತೇವೆ. ಸೊ ಮುಂದಿನ ಸ್ಟೇಜ್ಗೆ ಹೋಗ್ತಿರೋ ತರ ಟ್ರೀಟ್ಮೆಂಟ್ ಕೊಡ್ತೀವಿ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ಈ ತರ ಗ್ರಾಮೀಣ ಭಾಗಗಳಲ್ಲೂ ತುಂಬಾ ಲಿವರ್ ಡಿಸೀಸ್ ಕಾಯಿಲೆನ ನೋಡ್ತಾ ಇದೀವಿ. ಸೊ ಲಿವರ್ ಪ್ರಾಬ್ಲಮ್ ಆದ್ರೆ ಸೊ ಹೊಟ್ಟೆ ಒಳಗಡೆ ನೀರು ತುಂಬಿಕೊಳ್ಳೋದು, ಕಾಲಲ್ಲಿ ನೀರು ತುಂಬಿಕೊಳ್ಳೋದು, ಜಾಂಡೀಸ್ ಬರೋದು, ಪ್ರಜ್ಞೆ ಏರುಪೇರ್ ಆಗೋದು, ರಕ್ತವಾಂತಿ ಆಗೋದು, ಸೊ ಮೋಷನ್ ಅಲ್ಲಿ ತಪ್ಪು ಮೋಷನ್ ಆಗೋದು, ಸೊ ಈ ತರ ಸಿಂಪ್ಟಮ್ಸ್ ಎಲ್ಲಾನು ಕಾಣ್ತೀವಿ. ಸೊ ಅದಕ್ಕೆ ಬರೀ ಒಂದೇ ಸೊಲ್ಯೂಷನ್ ಇರುತ್ತೆ, ಲಿವರ್ ಟ್ರಾನ್ಸ್ಪ್ಲಾಂಟೇಶನ್. ಸೊ ಅದಕ್ಕೆ ತುಂಬಾ ಜನ ಅಫೋರ್ಡಬಲ್ ಕೂಡ ಇರೋದಿಲ್ಲ. ಸೊ ಹಣಕಾಸಿನ ಪರಿಸ್ಥಿತಿ ಕೂಡ ಚೆನ್ನಾಗಿರೋದಿಲ್ಲ ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಕೊಳ್ಳೋದಕ್ಕೆ. ಸೊ ಅದಕ್ಕೆ ಅದನ್ನ ನಾವು ಪ್ರಿವೆಂಟ್ ಮಾಡಿದ್ರೆ, ಸೊ ಆ ಸ್ಟೇಜ್ಗೆ ಹೋಗೋದನ್ನ ಪ್ರಿವೆಂಟ್ ಮಾಡಿದ್ರೆ ಸೊ ಇದು ಅವರಿಗೆ ಒಳ್ಳೇದಾಗುತ್ತೆ. ಮತ್ತೆ ಲಿವರ್ ಟ್ರಾನ್ಸ್ಪ್ಲಾಂಟ್ ಕೂಡ ನೆಸೆಸಿಟಿ ಇರೋದಿಲ್ಲ. ಸೊ ಅದ್ರ ಬಗ್ಗೆ ಚರ್ಚಿಸೋದಕ್ಕೆ ಇವತ್ತು ನಾವು ಇಲ್ಲಿ ಬಂದಿದ್ದೇವೆ. ಸೊ ಮೇನ್ ಆಗಿ ನಾವು ಈ ರಾಮನಗರ ಡಿಸ್ಟ್ರಿಕ್ಟ್ ನಲ್ಲಿ, ಸೊ ಚನ್ನಪಟ್ಟಣ, ರಾಮನಗರ, ಬಿಡದಿ, ಸೊ ಈ ಎಲ್ಲಾ ತಾಲೂಕುಗಳಲ್ಲಿ ನೋಡಿದ ಹಾಗೆ ಸೊ ಇತ್ತೀಚೆಗೆ ಸೊ ಡಯಟ್ ಮತ್ತು ಲೈಫ್ ಸ್ಟೈಲ್ ರಿಲೇಟೆಡ್ ಇಶ್ಯೂಸ್, ಸೊ ಜೀವನ ಶೈಲಿ ಮತ್ತು ಆಹಾರ ಪದಾರ್ಥಗಳ ಇದಾಗಿ ಡಿಸೀಸಸ್ ಗಳು ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ಸೊ ಅದು ಯಾವ ಅಂತ ಹೇಳಿದ್ರೆ, ಒಂದು GERD ಅಂತ ಹೇಳ್ತೀವಿ, ಸೊ ಗ್ಯಾಸ್ಟ್ರೋಇಸೋಫೇಜಿಯಲ್ ರಿಫ್ಲಕ್ಸ್ ಡಿಸೀಸ್ ಅಂತ ಹೇಳ್ತೀವಿ. ಸೊ ಮೇನ್ಲಿ ಹೊಟ್ಟೆಯಿಂದ ಆಸಿಡ್ ಮೇಲ್ಗಡೆ ಬಂದು ಸೊ ಅನ್ನನಾಳಕ್ಕೆ ತಾಕ್ದಾಗ ಸೊ ಅದರಿಂದ ಎದೆ ಉರಿ ಬರೋದು, ಸೊ ಎದೆ ನೋವು ಬರೋದು, ಸೊ ಈ ತರದ ಸಿಂಪ್ಟಮ್ಸ್ ಗಳು ಆಗ್ಬಹುದು. ಸೊ ಇದು ತುಂಬಾ ಕಾಮನ್ ಆಗಿ ನೋಡ್ತಾ ಇದೀವಿ ಇತ್ತೀಚೆಗೆ. ಸೊ ಅದ್ರ ಜೊತೆಗೆ ಗ್ಯಾಸ್ಟ್ರೈಟಿಸ್ ಅಂತ ಹೇಳ್ತೀವಿ. ಸೊ ಇದು ನಮ್ಮ ಆಹಾರ ಪದ್ಧತಿ ಸರಿಯಾಗಿಲ್ಲ ಅಂತಂದ್ರೆ, ಸೊ ಲೈಕ್ ತುಂಬಾ ಖಾರ ಪದಾರ್ಥಗಳನ್ನು ತಿನ್ನೋದು, ಕರೆದಿರುವಂತ ಪದಾರ್ಥಗಳನ್ನು ತಿನ್ನೋದು, ಸೊ ಇದರಿಂದ ಸ್ವಲ್ಪ ಸೊ ಗ್ಯಾಸ್ಟ್ರೈಟಿಸ್ ಸಮಸ್ಯೆ ಆಗ್ತಾ ಇದೆ. ಸೊ ಮತ್ತೆ ಇದರ ಜೊತೆಗೆ ಸೊ ಫ್ಯಾಟಿ ಲಿವರ್ ಅಂತ ಹೇಳ್ತೀವಿ. ಸೊ ಫ್ಯಾಟಿ ಲಿವರ್ ಅಂದ್ರೆ ಲಿವರ್ ಒಳಗಡೆ ಕೊಬ್ಬಿನಂಶ ತುಂಬಿಕೊಂಡು ಸೊ ಫ್ಯಾಟಿ ಲಿವರ್ ಆಗುವಂತ ಚಾನ್ಸಸ್ ಇರ್ತವೆ. ಸೊ ಫ್ಯಾಟಿ ಲಿವರ್ ಆದ್ರೆ ಏನಾಗಬಹುದು, ಸೊ ಫ್ಯಾಟಿ ಲಿವರ್ ಇಂದ ಏನೋ ಸಿಂಪ್ಟಮ್ಸ್ ಇರೋದಿಲ್ಲ. ಸೊ ಅದರಿಂದ ಸೊ ಲಿವರ್ ಫೇಲ್ಯೂರ್ ಆಗ್ಬಹುದು, ಲಿವರ್ ಸಿರೋಸಿಸ್ ಆಗ್ಬಹುದು. ಸೊ ಈ ತರ ಆಗುವಂತ ಕೇಸಸ್ ಗಳು ಕೂಡ ಜಾಸ್ತಿ ನೋಡ್ತಾ ಇದ್ದೀವಿ. ಸೊ ಇದಕ್ಕೆ ಮುಖ್ಯವಾಗಿ ಕಾರಣಗಳು ಒಂದು ಡಯಾಬಿಟಿಸ್ ಇರಬಹುದು, ಸೊ ಅಥವಾ ಒಬೆಸಿಟಿ ಇರಬಹುದು, ಅಥವಾ ನಮ್ಮ ಆಹಾರ ಪದ್ಧತಿ ಸರಿಯಾಗಿಲ್ಲ ಅಂತಂದ್ರೆ ಜಂಕ್ ಫುಡ್ ಜಾಸ್ತಿ ಕನ್ಸ್ಯೂಮ್ ಮಾಡೋದ್ರಿಂದ, ಸೊ ಮತ್ತೆ ಫ್ಯಾಟಿ ಫುಡ್ ಜಾಸ್ತಿ ಕನ್ಸ್ಯೂಮ್ ಮಾಡೋದ್ರಿಂದ, ರೆಡ್ ಮೀಟ್ ಜಾಸ್ತಿ ಕನ್ಸ್ಯೂಮ್ ಮಾಡೋದ್ರಿಂದ, ಸೊ ಇವೆಲ್ಲದ್ರಿಂದ ಸೊ ಫ್ಯಾಟಿ ಲಿವರ್ ಆಗ್ತಾ ಇದೆ. ಸೊ ಮತ್ತೆ ನಮ್ಮ ದಿನನಿತ್ಯದಲ್ಲಿ ಚಟುವಟಿಕೆಗಳು ಅಂದ್ರೆ ವಾಕಿಂಗ್ ಆಗ್ಲಿ, ಎಕ್ಸರ್ಸೈಸ್ ಆಗ್ಲಿ, ಇದೆಲ್ಲ ಕಡಿಮೆ ಇರೋದ್ರಿಂದ ಕೂಡ ಫ್ಯಾಟಿ ಲಿವರ್ ಆಗ್ತಾ ಇದೆ. ಸೊ ಇದರಿಂದ ಲಿವರ್ ಡಿಸೀಸ್ಗೆ ತುತ್ತಾಗ್ತಾ ಇದ್ದಾರೆ ಜನ. ಸೊ ಫ್ಯಾಟಿ ಲಿವರ್ ಕೂಡ ಒಂದು ಲೈಫ್ ಸ್ಟೈಲ್ ರಿಲೇಟೆಡ್ ಡಿಸೀಸ್ ಆಗಿ ನೋಡ್ತಾ ಇದೀವಿ ನಾವು, ತುಂಬಾ ಜಾಸ್ತಿ ಕೇಸಸ್ ನೋಡ್ತಾ ಇದೀವಿ ಇತ್ತೀಚಿನ ದಿನಗಳಲ್ಲಿ. ಸೊ ಇದರ ಜೊತೆಗೆ ಒಂದು IBS ಅಂತ ಹೇಳ್ತೀವಿ, ಇರಿಟೇಬಲ್ ಬೌವೆಲ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಸೊ ಇದು ಮೇನ್ಲಿ ನಮ್ಮ ಕರಳು ಹೈಪರ್ ಸೆನ್ಸಿಟಿವ್ ಆಗಿ ಸೊ ಇದರಿಂದ ಸಿಂಪ್ಟಮ್ಸ್ ಗಳು ಕಾಸ್ ಆಗ್ಬಹುದು. ಸೊ ಲೈಕ್ ಅಬ್ಡಮಿನಲ್ ಬ್ಲೋಟಿಂಗ್, ಹೊಟ್ಟೆ ಉಗುರ ಬರೋದು, ಸೊ ಹೊಟ್ಟೆ ಡಿಸ್ಕಂಫರ್ಟ್ ಆಗೋದು, ಸೊ ಕೆಲವೊಂದ್ಸತಿ ಮಲಬದ್ಧತೆ ಅಥವಾ ಸೊ ಲೂಸ್ ಮೋಷನ್, ಬೇದಿ ಆಗೋದು, ಸೊ ಈ ತರ ಎಲ್ಲ ಆಗುತ್ತೆ. ಒಳಗಡೆ ಯಾವುದೇ ಹುಣ್ಣಾಗ್ಲಿ, ಇನ್ಫೆಕ್ಷನ್ ಆಗ್ಲಿ ಯಾವುದು ಇರೋದಿಲ್ಲ. ಸೊ ಕರಳಿನ ಹೈಪರ್ ಸೆನ್ಸಿಟಿವಿಟಿ, ಸೊ ಅದರಿಂದ ಈ ತರ ಸಿಂಪ್ಟಮ್ಸ್ ಗಳು ಆಗ್ಬಹುದು. ಸೊ ಇದನ್ನ IBS ಅಂತ ಹೇಳ್ತೀವಿ. ಈ ತರದ ಕಾಯಿಲೆಗಳನ್ನು ಕೂಡ ನಾವು ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ನೋಡ್ತಾ ಇದ್ದೀವಿ. ಜೀವನ ಶೈಲಿ ಕಾಯಿಲೆಗಳು, ಲೈಫ್ ಸ್ಟೈಲ್ ರಿಲೇಟೆಡ್ ಡಿಸೀಸಸ್ ಅಂತಂದ್ರೆ ಬರೀ ಸಿಟಿಗಳಲ್ಲಿ ಕಂಡು ಬರ್ತಾ ಇದ್ರು.
ಮೇನ್ಲಿ ಡಯಾಬಿಟೀಸ್, ಮಧುಮೇಹ ಮತ್ತೆ BP ಒತ್ತಡ ಇದೇನೆ ಮೇನ್ ಡಿಸೀಸಸ್ ಇತ್ತು ಮುಂಚೆ, ಲೈಫ್ ಸ್ಟೈಲ್ ಡಿಸೀಸಸ್. ಬಟ್ ಇತ್ತೀಚೆಗೆ ಜೀವನ ಶೈಲಿ, ಸಿಟಿ ಲೈಫ್ ಸ್ಟೈಲ್ ಈಗ ಈ ಕಡೆ ನಮ್ಮ ರೂರಲ್ ಏರಿಯಾಸ್ ಕಂಡು ಬರ್ತಾ ಇದೆ. ಸೊ ಅದರಿಂದಾಗಿ ರೂರಲ್ ಏರಿಯಾಸ್ ಅಲ್ಲಿ ಸರೌಂಡಿಂಗ್, ಮೇನ್ ಸಿಟಿ ಸರೌಂಡಿಂಗ್ ಇರೋ ಡಿಸ್ಟ್ರಿಕ್ಟ್ಸ್ ಅಲ್ಲೆಲ್ಲ ಜೀವನ ಶೈಲಿ ರಿಲೇಟೆಡ್ ಕಾಯಿಲೆಗಳು, ರೋಗಗಳು ಜಾಸ್ತಿ ಆಗ್ತಾ ಇದಾವೆ. ಬರೀ ಮಧುಮೇಹ ಮತ್ತೆ ಹೈಪರ್ ಟೆನ್ಷನ್ ಅಂತ ಮುಂಚಿತವಾಗಿ ನಾವು ಇದನ್ನ ಮಾತ್ರ ಜೀವನ ಶೈಲಿ ರೋಗಗಳು ಅನ್ಕೊಂಡಿದ್ವಿ. ಬಟ್ ಇತ್ತೀಚೆಗೆ ಆ ಬೇರೆ ಬೇರೆ ಹೆಲ್ತ್ ಆಸ್ಪೆಕ್ಟ್ಸ್ ಅಫೆಕ್ಟ್ ಆಗ್ತಾ ಇದೆ ಈ ಜೀವನ ಶೈಲಿಯಿಂದ. ಸೊ ನಮ್ದು ಸ್ಲೀಪ್ ರಿಲೇಟೆಡ್ ಇಶ್ಯೂಸ್, ಸ್ಟ್ರೆಸ್ಫುಲ್ ಲೈಫ್, ಸ್ಟ್ರೆಸ್ ಜೀವನ ಶೈಲಿಯಿಂದ, ಆಹಾರ ಪದ್ಧತಿಯಿಂದ ನಮ್ಮಲ್ಲಿ ಸ್ಟ್ರೆಸ್ ಉಂಟಾಗ್ತದೆ. ಸ್ಟ್ರೆಸ್ ಇಂದಾಗಿ ಹಲವಾರು ಉದರ ರಿಲೇಟೆಡ್, ಹೊಟ್ಟೆ ರಿಲೇಟೆಡ್ ಇಶ್ಯೂಸ್ಗಳು, ಪುನೀತ್ ಹೇಳಿದ ಹಾಗೆ ಎಲ್ಲಾ ತರದ ಇಶ್ಯೂಗಳು ಸ್ಟ್ರೆಸ್ ರಿಲೇಟೆಡ್ ಮತ್ತೆ ಜೀವನ ಶೈಲಿ ರಿಲೇಟೆಡ್, ಆಹಾರ ಪದ್ಧತಿ ರಿಲೇಟೆಡ್ ಇದ್ದಾವೆ. ಸೊ ಡಯಾಬಿಟೀಸ್, ಹೈಪರ್ ಟೆನ್ಷನ್, ಹೃದಯ ರೋಗಗಳು, ಅದ್ರ ಜೊತೆಗೆ ಈ ಫ್ಯಾಟಿ ಲಿವರ್, ಇದೆಲ್ಲಾನು ಒಂದ್ ಟೈಪ್ ಆಫ್ ರಿಸ್ಕ್ ಫ್ಯಾಕ್ಟರ್ಸ್. ಸೊ ಅದರಿಂದಾಗಿ ಸ್ಟ್ರೆಸ್ ಮೇನ್ಲಿ ಇವೆಲ್ಲ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ರಿಲೇಟೆಡ್ ಟು ಸ್ಟ್ರೆಸ್. ಜೀವನ ಶೈಲಿ ಸರಿ ಇಲ್ಲದೆ, ಸರಿಯಾಗಿ ನಿದ್ದೆ ಇಲ್ಲದೆ, ಪ್ರಾಪರ್ ಆಗಿ ಎಕ್ಸರ್ಸೈಸ್ ಇಲ್ಲದೆ, ಬಾಡಿಗೆ ಕಸರತ್ ಇಲ್ಲದೆ, ಸೊ ಅದರಿಂದಾಗಿ ಉಂಟಾಗುವಂತ ಇವೆಲ್ಲ ಕಾಂಪ್ಲಿಕೇಶನ್ಸ್ಗಳು. ಸೊ ಈ ನಮ್ಗೆ ಬರೀ ಫ್ಯಾಟಿ ಲಿವರ್ ಆಗ್ಲಿ ಅಥವಾ ಬೇರೆ ಇವಾಗ ನಾರ್ಮಲ್ ಗ್ಯಾಸ್ಟ್ರೈಟಿಸ್ ಕೂಡ ಸ್ಟ್ರೆಸ್ ಇಂದಾಗಿ ಉಂಟಾಗ್ತಾ ಇದೆ, ಲೈಫ್ ಸ್ಟೈಲ್ ಇಂದಾಗಿ ಉಂಟಾಗ್ತಾ ಇದೆ. ಇವು ಮಲಬದ್ಧತೆ, ಮೋಷನ್ ರಿಲೇಟೆಡ್ ಇಶ್ಯೂಸ್, ಇವೆಲ್ಲ ಕೂಡ ಸ್ಟ್ರೆಸ್ ರಿಲೇಟೆಡ್ ಇದೆ. ಒಬೆಸಿಟಿ ಇತ್ತೀಚೆಗೆ ಒಬೆಸಿಟಿ ಅಂದ್ರೆ ಮೋಟಾಪಾ, ತುಂಬಾ ಜಾಸ್ತಿ ತೂಕ ಇರುವಂತದ್ದು ಒಬೆಸಿಟಿ ಅಂತೀವಿ. ಅದು ತುಂಬಾ ಇತ್ತೀಚೆಗೆ ತುಂಬಾ ಕಾಮನ್ ಆಗ್ತಿದೆ. ಅದು ತುಂಬಾ ಇಟ್ ಒನ್ ಆಫ್ ದಿ ಮೇಜರ್ ರಿಸ್ಕ್ ಫ್ಯಾಕ್ಟರ್ಸ್, ಎಲ್ಲಾ ತರದ ಕಾಯಿಲೆಗಳಿಗೆ ಅದು ಒನ್ ಆಫ್ ದಿ ಮೇಜರ್ ರಿಸ್ಕ್ ಫ್ಯಾಕ್ಟರ್ಸ್. ಅದು ತುಂಬಾನೇ ಕಡೆ ಕಾಣ್ತಾ ಇದೀವಿ, ನೆಗ್ಲೆಕ್ಟ್ ಆಗ್ಬಿಟ್ಟಿದೆ ಇತ್ತೀಚಿನ ಕಾಲದಲ್ಲಿ. ಅದು ಕೂಡ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ರಿಲೇಟೆಡ್ ಟು ದಿ ಸ್ಟ್ರೆಸ್ ಮತ್ತೆ ಲೈಫ್ ಸ್ಟೈಲ್, ಸ್ಲೀಪ್, ಲೇಟ್ ಸ್ಲೀಪಿಂಗ್, ಇಂಪ್ರಾಪರ್ ಸ್ಲೀಪ್, ಲೇಟ್ ಫುಡ್ ಹ್ಯಾಬಿಟ್ಸ್, ಮತ್ತೆ ಟೈಮಿಂಗ್ಸ್, ಇಂಪ್ರಾಪರ್ ಟೈಮಿಂಗ್ಸ್. ಸೊ ಇದೆಲ್ಲದ್ರಿಂದನೂ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಸ್ಟ್ರೆಸ್ ಆಗುತ್ತೆ ಬಾಡಿಯಲ್ಲಿ. ಸ್ಟ್ರೆಸ್ ಇಂದಾಗಿ ಎಲ್ಲಾ ತರ ಕಾಯಿಲೆಗಳು ಉಂಟಾಗ್ತವೆ, ಎಲ್ಲಾ ತರ ಆರ್ಗನ್ಸ್ಗೂ ಅಫೆಕ್ಟ್ ಆಗುತ್ತೆ. ಅದರಲ್ಲಿ ಒನ್ ಆಫ್ ದಿ ಇಂಪಾರ್ಟೆಂಟ್ ಸಿಸ್ಟಮ್, GI ಸಿಸ್ಟಮ್ ಕೂಡ ಅದರಿಂದಾಗಿ ತುಂಬಾನೇ ಅಫೆಕ್ಟ್ ಆಗುತ್ತೆ. ಅದರದ ರಿಲೇಟೆಡ್ ಕಾಯಿಲೆಗಳು ಈ ಇತ್ತೀಚೆಗೆ ತುಂಬಾ ಅರ್ಲಿ ಸ್ಟೇಜಸ್ ಅಲ್ಲಿ ನೋಡ್ತಾ ಇದ್ವಿ, ಯಂಗರ್ ಸ್ಟೇಜಸ್ ಅಲ್ಲಿ ನೋಡ್ತೀವಿ. ಮುಂಚೆ ಡಯಾಬಿಟೀಸ್, ಹೈಪರ್ ಟೆನ್ಷನ್ ಇವೆಲ್ಲ ಆಫ್ಟರ್ 40, ಆಫ್ಟರ್ 50 ಇಯರ್ಸ್ ಇರ್ತಾ ಇತ್ತು. ಇವಾಗ ಲೆಸ್ ದನ್ 20 ವರ್ಷದ ಕೆಳಗಿನವ್ರಿಗೆ ತುಂಬಾ ಜನಕ್ಕೆ ಶುಗರ್ ಎಲ್ಲ ಕಾಣಿಸ್ಕೊಳ್ತಾ ಇದೆ, ಫ್ಯಾಟಿ ಲಿವರ್ ಕಾಣಿಸ್ಕೊಳ್ತಾ ಇದೆ. ಮುಂಚೆ 10-15 ಇಯರ್ಸ್ ಬ್ಯಾಕ್ ಎಲ್ಲ ಫ್ಯಾಟಿ ಲಿವರ್ ನ ನಾವು ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಾ ಇರ್ಲಿಲ್ಲ. ಯಾಕಂದ್ರೆ ತುಂಬಾ ಕೆಲವೊಬ್ರು ಜನರಲ್ಲಿ ಕಾಣಿಸ್ತಾ ಇತ್ತು, ಮತ್ತೆ ಮೇಲ್ ಡಿಗ್ರಿಯಲ್ಲಿ ಇರ್ತಾ ಇತ್ತು, ಮತ್ತೆ ಕೆಲವೊಬ್ರು ಬರೀ ಡ್ರಿಂಕ್ಸ್ ಮಾಡೋರಲ್ಲಿ ಕಾಣಿಸ್ಕೊತಾ ಇತ್ತು. ಇತ್ತೀಚೆಗೆ ಈ ಒಬೆಸಿಟಿ, ವೆಯ್ಟ್ ಗೇನ್ ಎಲ್ಲ ಜಾಸ್ತಿ ಇರೋದ್ರಿಂದ ತುಂಬಾ ಕಾಮನ್ ಆಗಿದೆ, ಅರ್ಲಿ ಸ್ಟೇಜಸ್ ಅಲ್ಲಿ ಕಾಣಿಸ್ತಾ ಇದೆ, ಯಂಗರ್ ಪಾಪ್ಯುಲೇಷನ್ ಅಲ್ಲಿ ಕಾಣಿಸ್ತಾ ಇದೆ. ಲಿವರ್ ಫೇಲ್ಯೂರ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಮತ್ತೆ ಸ್ಮೋಕಿಂಗ್ ಹ್ಯಾಬಿಟ್ಸ್, ಅದು ಕೂಡ ಒನ್ ಟೈಪ್ ಆಫ್ ಲೈಫ್ ಸ್ಟೈಲ್ ರಿಸ್ಕ್ ಫ್ಯಾಕ್ಟರ್. ಸ್ಮೋಕಿಂಗ್ ಹ್ಯಾಬಿಟ್ ಆಗಲಿ, ಆಲ್ಕೋಹಾಲ್ ಕನ್ಸಂಪ್ಷನ್ ಆಗಲಿ, ಇವೆಲ್ಲದನ್ನು ಒಂದೇ ಹೆಡ್ಡಿಂಗ್ ಅಲ್ಲಿ ಬರುತ್ತೆ, ಲೈಫ್ ಸ್ಟೈಲ್ ರಿಲೇಟೆಡ್ ಇಶ್ಯೂಸ್, ರಿಸ್ಕ್ ಫ್ಯಾಕ್ಟರ್ಸ್, ಜೀವನ ಶೈಲಿ ಪದ್ಧತಿ ಸಂಬಂಧಿತ ರಿಸ್ಕ್ ಫ್ಯಾಕ್ಟರ್. ಸೊ ಇವೆಲ್ಲ ತುಂಬಾನೇ ಅಡ್ವರ್ಸ್ ಆಗಿ ನಮ್ಮ ಲೈಫ್ಗೆ ಇತ್ತೀಚೆಗೆ ಅಫೆಕ್ಟ್ ಆಗ್ತದೆ. ಸಿಟಿಯಲ್ಲಿ ಅಲ್ಲದೆ ಮಾತ್ರ ಸುತ್ತಮುತ್ತ ಇರೋ ರೂರಲ್ ಪ್ಲೇಸಸ್, ಊರ್ ಜನರನ್ನು ಕೂಡ ಸಿಟಿ ಲೈಫ್ ಸ್ಟೈಲ್ ನ ಅಡಾಪ್ಟ್ ಮಾಡ್ತಿರೋದ್ರಿಂದ ಇವೆಲ್ಲ ಕಾಯಿಲೆಗಳೆಲ್ಲ ತುಂಬಾ ಹೆಚ್ಚಾಗಿ ಕಾಣಿಸ್ತಾ ಇದಾವೆ. ಎಲ್ಲದನ್ನು ಸ್ಟಾರ್ಟಿಂಗ್ ಇಂದಾನೆ ಕರೆಕ್ಟ್ ಆಗಿ ಮೆಜರ್ಸ್ ತಗೊಂಡು, ಸ್ಟಾರ್ಟಿಂಗ್ ಇಂದಾನೆ ಕರೆಕ್ಟ್ ಆಗಿ ನಾವು ಸ್ಟೆಪ್ಸ್ ತಗೊಂಡ್ರೆ ಎಲ್ಲಾ ಕಾಯಿಲೆಗಳು ತಡೆಗಟ್ಟಬಹುದು, ಅಥವಾ ಅವುಗಳ ಉಂಟಾಗೋದನ್ನ ಎಷ್ಟೋ ವರ್ಷಗಳ ಮುಂದೆ ಹಾಕ್ಬೋದು. ನಾವು ಫಾಲೋ ಮಾಡ್ತಾ ಇರೋ ಜೀವನ ಶೈಲಿಯಲ್ಲಿ ಇವತ್ತಿಂದ ನಾವು ಚೇಂಜಸ್ ಮಾಡಿದ್ರೆ ನಮ್ಗೆ ಉಂಟಾಗೋ ಕಾಯಿಲೆ, 4-5 ವರ್ಷದಲ್ಲಿ ಬರೋ ಕಾಯಿಲೆ 15-20 ವರ್ಷ ತನಕ ಮುಂದೆ ತರಬಹುದು. ಸೊ ಇದಕ್ಕೆ ಪ್ರೈಮರಿ ಪ್ರಿವೆನ್ಷನ್ ತುಂಬಾ ಇಂಪಾರ್ಟೆಂಟ್, ಅವೇರ್ನೆಸ್ ತುಂಬಾ ಇಂಪಾರ್ಟೆಂಟ್. ಜನರಿಗೆ ಅಷ್ಟೊಂದು ಅವೇರ್ನೆಸ್ ಇಲ್ಲ. ನಾರ್ಮಲ್ ಹೇಗ್ ಬೇಕಾದ್ರೆ ಊಟ ಮಾಡ್ಬೋದು, ಏನ್ ಬೇಕಾದ್ರೆ ಊಟ ಮಾಡ್ಬೋದು, ಈ ತರದ್ದು ಮೆಂಟಾಲಿಟಿ ಡೆವಲಪ್ ಆಗುತ್ತೆ ಇವಾಗಿನ ಪಾಪ್ಯುಲೇಷನ್ ಅಲ್ಲಿ. ಸೊ ಅದನ್ನ ನಾವು ಅವೇರ್ ಮಾಡ್ಬೇಕು ಜನರಿಗೆ.
ಸೊ ಅದೇ ಒನ್ ಆಫ್ ದಿ ಮೇಜರ್ ರಿಸ್ಕ್ ಫ್ಯಾಕ್ಟರ್ಸ್. ಆ ಅವೇರ್ನೆಸ್ ಗೋಸ್ಕರ ನಾವು ವೇರಿಯಸ್ ಪ್ರೋಗ್ರಾಮ್ಸ್ ಮಾಡ್ತಾ ಇದೀವಿ. ಪೇಷಂಟ್ಸ್ ಅವೇರ್ನೆಸ್ ಪ್ರೋಗ್ರಾಮ್ಸ್ ಹಾಗೂ ಈ ತರ OPD ಸ್ಕ್ರೀನಿಂಗ್ OPDs ನಮ್ಮ ಸರೌಂಡಿಂಗ್ ರೂರಲ್ ಏರಿಯಾಸ್ ಅಲ್ಲೆಲ್ಲ ಸ್ಕ್ರೀನಿಂಗ್ OPDs ಇನಿಶಿಯೇಟ್ ಮಾಡಿದ್ವಿ. ಸೊ ದಟ್ ನಾವು ಅವ್ರನ್ನ ಅದೇ ಟೈಮಲ್ಲಿ ಎಜುಕೇಟ್ ಕೂಡ ಮಾಡ್ಬೋದು, ಮತ್ತೆ ಅದೇ ಟೈಮಲ್ಲಿ ನಾವು ಅವ್ರಿಗೆ ಟ್ರೀಟ್ಮೆಂಟ್ ಸಂಬಂಧಿತ ಸಲಹೆಗಳನ್ನು ಕೊಡ್ಬೋದು. ಸೊ ಇವೆಲ್ಲ ಆಕ್ಟಿವಿಟೀಸ್ ನಮ್ ಕಡೆಯಿಂದಾಗಿ ನಾವು ಮಾಡ್ತಾ ಇದೀವಿ. ಸೊ ದಟ್ ಪೇಷಂಟ್ಸ್ ಗೆ ಮತ್ತೆ ಸುತ್ತಮುತ್ತ ನಾರ್ಮಲ್ ಪೀಪಲ್ ಗೆ ಏನು ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೇಕು, ಯಾವ ತರ ಅವರು ಕಾಯಿಲೆಗಳನ್ನ ತಡೆಗಟ್ಟಬಹುದು, ಇದಕ್ಕೆ ಸಂಬಂಧಪಟ್ಟಿದ ಕಾಯಿಲೆಗಳನ್ನ ಇವನ್ನೆಲ್ಲ ನಾವು ಅವ್ರಿಗೆ ಅವೇರ್ನೆಸ್ ಮಾಡೋದಕ್ಕೆ ಆದಷ್ಟು ಪ್ರಯತ್ನ ಮಾಡ್ತಾ ಇದೀವಿ.